ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ರೆಸಿಪಿ 15. ಇವತ್ತು ನಮ್ಮ ರೆಸಿಪಿ ಕಡಲೆ ಬೀಜ ಉಂಡೆನ ಮಾಡೋದು ಹೇಗೆ ಅಂತ ನೋಡೋಣ. ಇದು ನ್ಯೂಟ್ರಿಷಿಯಸ್ ಆ್ಯಂಡ್ ಹೆಲ್ದಿ, ಸಖತ್ ಸಿಂಪಲ್ ರೆಸಿಪಿ. ಕಡಲೆ ಬೀಜ ಉಂಡೆ ಮಾಡೋಕ್ಕೆ ಇಲ್ಲಿ 1/4 kg ಕಡಲೆ ಬೀಜನ ತೊಗೊಂಡಿದ್ದೀನಿ. ಒಂದು ಕಡಾಯಲ್ಲಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ತೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಕಡಲೆ ಬೀಜನ ಹುರ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡ್ಮೇಲೆ ನೋಡಿ, ಸಿಪ್ಪೆ ಈಸಿಯಾಗಿ ಬಂದುಬಿಡಬೇಕು. ಲೈಟ್ ಬ್ರೌನ್ ಕಲರ್ಗೆ ಟರ್ನ್ ಆದರೆ ಸಾಕು. ಇಲ್ಲಿ ಒಂದು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಉಂಡೆ ಬೆಲ್ಲ ಆದರೂ ಪರವಾಗಿಲ್ಲ, ಅಚ್ಚು ಬೆಲ್ಲ ಆದರೂ ಪರವಾಗಿಲ್ಲ. ನಾನು ಯೂಶ್ವಲಿ ಉಂಡೆ ಬೆಲ್ಲನ ಯೂಸ್ ಮಾಡ್ತೀನಿ. ಸೊ 1/4 kg ಕಡಲೆ ಬೀಜಕ್ಕೆ ಒಂದು 150 ಗ್ರಾಮ್ ಆಗುವಷ್ಟು ಬೆಲ್ಲನ ನಾನು ತುರ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಚೆನ್ನಾಗಿ ತುರ್ಕೊಂಡ್ರೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ. ಹುರಿದಿಟ್ಟಿರೋ ಕಡಲೆ ಬೀಜ ಸ್ವಲ್ಪ ಕೂಲಾದ ನಂತರ ಸಿಪ್ಪೆನ ನೀಟಾಗಿ ತೆಗೋಬೇಕು. ಯಾವುದೂ ಬೀಜಲ್ಲೂ ಸ್ವಲ್ಪನೂ ಸಿಪ್ಪೆ ಇರಬಾರ್ದು. ಸೊ ನೋಡಿ, ಇಷ್ಟು ಕ್ಲೀನಾಗಿ ಸಿಪ್ಪೆನ ತೆಕ್ಕೊಂಡಿದ್ದೀನಿ. 1/4 kg ಕಡಲೆ ಬೀಜಕ್ಕೆ ಒಂದು 150 ಗ್ರಾಮ್ ಆಗುವಷ್ಟು ಬೆಲ್ಲನ ಬೆರೆಸ್ಕೊಳ್ಬೇಕು. ಈಗ ತುರಿದಿಟ್ಟಿರೋ ಬೆಲ್ಲನ ಬೆರೆಸ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಮೀಡಿಯಮ್ ಸ್ವೀಟ್, ತುಂಬ ಜಾಸ್ತಿ ಸ್ವೀಟು ಅಲ್ಲ, ಕಮ್ಮಿ ಸ್ವೀಟು ಅಲ್ಲ, ಮೀಡಿಯಮ್ ಸ್ವೀಟ್. ಮಿಕ್ಸ್ ಮಾಡ್ಕೊಂಡಿರೋ ಕಡಲೆ ಬೀಜ ಮತ್ತು ಬೆಲ್ಲನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಫೈನ್ ಪೌಡರ್ ಅಲ್ಲ, ಅಂದರೆ ಫುಲ್ಲು ಮಿಕ್ಸಿ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ತರಿತರಿಯಾಗಿ. ಈಗ ನಾನು ವಿಡಿಯೋಲಿ ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಪೌಡ್ರನ್ನ ಮಾಡ್ಕೋಬೇಕು. ಸೊ ಹೇಗೆ ಮಿಕ್ಸಿ ಮಾಡ್ಕೋಬೇಕು ಅಂತಂದರೆ, ಅಷ್ಟನ್ನು ಜಾರ್ ಒಳಗಡೆ ಹಾಕ್ಕೊಂಡ್ಮೇಲೆ ವಿಪ್ ಅನ್ನೋ ಆಪ್ಷನ್ ನಿಮಗೆ ಇರುತ್ತೆ. ವಿಪ್ ಅಂದರೆ ಈ ರೀತಿ. ಸೊ ಜಸ್ಟ್ ಒಂದು ಸಲ ವಿಪ್ ಮಾಡಿದ್ರೆ ಸಾಕು. ಒಂದು 2-3 ಸಲ ಮಾಡಿ ನೋಡಿ. ಮಾಡಿ ನೋಡಿದ ನಂತರ ನಿಮಗೆ ಇನ್ನೂ ಸ್ವಲ್ಪ ತರಿತರಿಯಾಗಿದೆ, ತುಂಬ ತರಿತರಿಯಾಗಿದೆ ಅಂತಂದರೆ ಮತ್ತೆ ಒಂದು 2-3 ಸಲ ವಿಪ್ ಮಾಡಿ. ನನಗೆ ಇಲ್ಲಿ ಇನ್ನೂ ಸ್ವಲ್ಪ ಒಂದು 2-3 ಸಲ ವಿಪ್ ಮಾಡಬೇಕು ಅಂತ ಅನಿಸ್ತಿದೆ. ಅದಕ್ಕೆ ಮತ್ತೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನೋಡಿ, ಇಷ್ಟು ಪೌಡರಾಗಿ ಆದರೆ ಸಾಕು. ಈ ಹದದಲ್ಲಿ ಮಾಡಿಕೊಂಡ್ರೆ ಉಂಡೆ ಕಟ್ಟೋಕ್ಕೂ ಅಥವಾ ತಿನ್ನೋಕ್ಕೂ ತುಂಬ ಚೆನ್ನಾಗಂತ ಅನಿಸುತ್ತೆ. ನೀರನ್ನು ಬಾಯ್ಲ್ ಮಾಡಿಟ್ಕೊಳ್ಳಿ. ಈಗ ಪೌಡ್ರ್ ಮಾಡ್ಕೊಂಡಾದಮೇಲೆ ಒಂದು 5-6 ಸ್ಪೂನಷ್ಟು ತುಪ್ಪನ ಬೆರೆಸ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ತಿನ್ನೋರಿದ್ದಾರೆ ಮನೆಯಲ್ಲಿ ಅಂತಂದರೆ ಇನ್ನೂ 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು, ಅಥವಾ ಸಫಿಷಿಯೆಂಟಾಗಿ ಬೇಕು ಅಂತಂದರೆ ಒಂದು 4-5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ಇದರ ಜೊತೆಗೆ ಚೆನ್ನಾಗಿ ಕುದಿಸಿರೋ ನೀರನ್ನು ಒಂದು 5-6 ಸ್ಪೂನಷ್ಟು ಬೆರೆಸ್ಕೊಳ್ತಾ ಇದ್ದೀನಿ. ಈಗ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು 15 ನಿಮಿಷ ನೀವು ಸೆಟ್ಲ್ ಆಗೋಕ್ಕೆ ಬಿಡಿ. ಸೊ ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಏನು ಉಂಡೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಕಂಪ್ಲೀಟಾಗಿ ರೆಸ್ಟ್ ಮಾಡೋಕ್ಕೆ ಬಿಡಿ. 15 ನಿಮಿಷ ಆದ ನಂತರ ಈಗ ಉಂಡೆ ಕಟ್ಟೋಕ್ಕೆ ನಿಮಗೆ ಸುಲಭವಾದ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ನಾವು ಬಿಸಿನೀರು ಬೇರಿಸ್ಕೊಂಡಿರೋದ್ರಿಂದ ನೀವು ಈ ಉಂಡೆನ ಒಂದು 15-20 ದಿವಸ ಇಟ್ಟರೂ ಸಹ ಏನೂ ಆಗಲ್ಲ. ಅದೇ ನೀವು ತಣ್ಣೀರು ಹಾಕ್ಕೊಂಡ್ರೆ ಸೊ ಕೆಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಂಪಲ್ಸರಿ ಚೆನ್ನಾಗಿ ಬಾಯ್ಲ್ ಆಗಿರೋ ಬಿಸಿನೀರನ್ನೇ ಹಾಕ್ಕೊಳ್ಳಿ. ಈಗ ನೋಡಿ, ಈಸಿಯಾಗಿ ಉಂಡೆ ಕಟ್ಟೋಕ್ಕೆ ಹೆಲ್ಪ್ ಆಗ್ತಿದೆ. ತುಂಬ ಕ್ವಿಕ್ಕಾಗಿ ಆಯಿತು. ವೆರಿ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ಉಂಡೆನ ಮಾಡ್ಕೋಬೋದು. ಮನೇಲಿ ಮಕ್ಕಳಿದ್ರೆ ಅಥವಾ ವಯಸ್ಸಾದವರಿದ್ದರು ಅಥವಾ ನಿಮ್ಗೆ ಈವ್ನಿಂಗ್ ಸ್ನ್ಯಾಕ್ ಟೈಮಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಹೆಲ್ದಿನೂ ಸಹ, ಪ್ರೋಟೀನ್ ಸಹ ಸಿಗುತ್ತೆ. ಸೊ ನೀವು ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಯಲ್ಲಿ ಮತ್ತೆ ಸಿಗೋಣ.